ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಮಂಡನೆ ಐತಿಹಾಸಿಕ ಮತ್ತು ಬಡವರ ಪರವಾದ ಬಜೆಟ್. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಕಸಿತ ಭಾರತ ನಿರ್ಮಾಣದ ದಿಶೆಯಲ್ಲಿ ದೇಶದ ಆರ್ಥಿಕತೆಗೆ ಬಲ ತುಂಬುವ ಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮುಲು ಅಭಿಪ್ರಾಯ. ಬಳ್ಳಾರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿ ಶ್ರೀರಾಮುಲು ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ. ವೀಕ್ಷಕರೇ, ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಅನ್ನು ಐತಿಹಾಸಿಕ ಹಾಗೂ ಬಡವರ ಪರವಾದ ಬಜೆಟ್ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೂಲಿ ಕಾರ್ಮಿಕರು, ರೈತರು, ಮಧ್ಯಮ ವರ್ಗ ಹಾಗೂ ಸಣ್ಣ ಉದ್ಯಮಿಗಳ ಹಿತಾಸಕ್ತಿಗೆ ಅನುಕೂಲವಾಗುವ ಹಲವು ಯೋಜನೆಗಳನ್ನು ಘೋಷಿಸಿರುವುದಾಗಿ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿಕಸಿತ ಭಾರತ ನಿರ್ಮಾಣದ ದಿಶೆಯಲ್ಲಿ ದೇಶದ ಆರ್ಥಿಕತೆಗೆ ಬಲ ತುಂಬುವ ಬಜೆಟ್ ಇದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೆಂಗಳೂರು ಹೈದರಾಬಾದ್ ಸಂಪರ್ಕ ಅಭಿವೃದ್ಧಿಗೆ ಹೈಸ್ಪೀಡ್ ರೈಲು ಯೋಜನೆ, ಐಟಿ ಕ್ಷೇತ್ರದ ವಿಸ್ತರಣೆ, ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಅನುದಾನ ಸೇರಿದಂತೆ ಹಲವು ಪ್ರಸ್ತಾಪಗಳು ರಾಜ್ಯಕ್ಕೆ ಲಾಭದಾಯಕವಾಗಲಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕಕ್ಕೆ 69.49 ಕೋಟಿ ರೂಪಾಯಿಗಳ ಅನುದಾನ ಹಾಗೂ ವಿವಿಧ ಯೋಜನೆಗಳ ಸೌಲಭ್ಯ ಒದಗಿಸಿರುವುದು ರಾಜ್ಯದ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದರು. ಮಹಿಳಾ ಸಬಲೀಕರಣಕ್ಕೆ ವಿಶೇಷ ಒತ್ತು ನೀಡಲಾಗಿದ್ದು, ಮಹಿಳೆಯರಿಗಾಗಿ ವಸತಿ ಶಾಲೆಗಳು, ಉದ್ಯೋಗ ತರಬೇತಿ ಕೇಂದ್ರಗಳು ಹಾಗೂ ಪ್ರವಾಸೋದ್ಯಮ ಕೇಂದ್ರಕ್ಕೆ ಹೆಚ್ಚುವರಿ ಪ್ರಾಮುಖ್ಯತೆ ನೀಡಿರುವುದನ್ನು ಸ್ವಾಗತಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ರಾಜಕೀಯ ಟೀಕೆ ಮಾಡುವವರು ಮೊದಲು ಆತ್ಮ ಪರಿಶೀಲನೆ ಮಾಡಿಕೊಳ್ಳಲಿ ಎಂದು ಪರೋಕ್ಷವಾಗಿ ಟೀಕಿಸಿದರು. ಇದೇ ವೇಳೆ ತುಂಗಭದ್ರಾ ಡ್ಯಾಂ ಗೇಟ್ ಅಳವಡಿಕೆ ಕಾರ್ಯವನ್ನು ತಕ್ಷಣ ಪೂರ್ಣಗೊಳಿಸಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮುಂದಿನ ದಿನಗಳಲ್ಲಿ ಗೇಟ್ ಅಳವಡಿಕೆ ಕಾರ್ಯ ವಿಳಂಬವಾದರೆ ಮಾರ್ಚ್ ಮೊದಲ ವಾರದಿಂದ ಡ್ಯಾಂ ಎದುರು ನಿರಂತರ ಧರಣಿ ಆರಂಭಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪಾಲಿಕೆ ಸದಸ್ಯರಾದ ಹನುಮಂತಪ್ಪ, ತಿಲಕ್, ಅಶೋಕ್, ಪಾಲಣ್ಣ, ವೀರಶೇಖರ್ ರೆಡ್ಡಿ, ಗುಡಿಗಂಟಿ ಹನುಮಂತ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ತಾಲೂಕು ವರದಿಗಾರರು ಮಲ್ಲಿಕಾರ್ಜುನ ಹರಿವಾಣ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇವತ್ತು ಕೇಂದ್ರದ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು 2026 ಮತ್ತು 27ನೇ ಸಾಲಿನ ಬಜೆಟ್ ಒಂದು ಐತಿಹಾಸಿಕ ಬಜೆಟ್ ಆಗಿದೆ. ಯಾಕಂದ್ರೆ ಈ ಬಜೆಟ್ ನಲ್ಲಿ ನಾವು ಸಾರಾಂಶವನ್ನು ನೋಡಿದಂತ ಟೈಮಲ್ಲಿ ಇವತ್ತು ದೇಶದಲ್ಲಿದ್ದಂತ ಜನಸಾಮಾನ್ಯರಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ, ಹಿಂದುಳಿದಂತ ವರ್ಗಗಳ, ಆರ್ಥಿಕವಾಗಿ ಆದಿವಾಸಿಗಳು, ಹಿಂದುಳಿದಂತವರು ಮತ್ತು ಆದಿವಾಸಿಗಳನ್ನ ನೋಡಿದಂತ ಟೈಮಲ್ಲಿ ಕೂಲಿ ಕಾರ್ಮಿಕರು ಮತ್ತು ಎಲ್ಲರನ್ನ ಹಿತದೃಷ್ಟಿ ಇಟ್ಕೊಂಡು ಬಹಳಷ್ಟು ಒಂದು ಒಳ್ಳೆ ಬಜೆಟ್ ಅನ್ನು ಕೊಡುವಂತ ಕೆಲಸ ಮಾಡಿದೆ. ಅದಕ್ಕೋಸ್ಕರವಾಗಿ ಇದೆಲ್ಲ ಈ ಬಜೆಟ್ ಅನ್ನು ಸಾರಾಂಶ ನೋಡಿದಂತ ಟೈಮಲ್ಲಿ ಎಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಬಜೆಟ್ ಅನ್ನು ಕೊಡುವಂತ ಕೆಲಸ ಇವತ್ತು ಹಣಕಾಸಿನ ಮಂತ್ರಿಗಳು ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಬಜೆಟ್ಗಳನ್ನು ನೋಡುವಂತ ಟೈಮಲ್ಲಿ ಇವತ್ತು ಸಾಕಷ್ಟು ಬಜೆಟ್ಗಳನ್ನು ಉಲ್ಲೇಖನ ಮಾಡಿದಂತ ಟೈಮಲ್ಲಿ ಯಾವುದು ಕೂಡ ಜನರ ಮೇಲೆ ಹೊರೆ ಆಗಬಾರದು ಅನ್ನೋಂತ ಒಂದು ಪ್ರಯತ್ನದಲ್ಲಿ ನಾವು ಇವತ್ತು ಕೂಡ ನೋಡ್ಕೊಂತ ಬಂದಿರ್ತೀವಿ. ಹಂಗಾಗಿ ಈ ಬಜೆಟ್ ಅಲ್ಲಿ ನೋಡಿದಂತ ಟೈಮಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಕೂಡ ಹೊರೆ ಆಗಂತ ಕೆಲಸ ಕೂಡ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದಂತ ಟೈಮಲ್ಲಿ ನಾನು ಮುಖ್ಯಮಂತ್ರಿಗಳು ಹೆಂಗೋ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಮುಂದಿನ ಇಷ್ಟು ಒಳಗಡೆ ಬಜೆಟ್ ಅನ್ನು ಮಂಡಿಸ್ತಾರ. ನಾನು ಮುಖ್ಯಮಂತ್ರಿಗಳು ಕಳೆದ ಬಜೆಟ್ ಅಲ್ಲಿ ನೋಡಿದಂತ ಟೈಮಲ್ಲಿ, ಹಿಂದಿನ ಬಜೆಟ್ ಅಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಅವತ್ತು ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಅಂದ್ರೆ, ಈ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಬಹಳಷ್ಟು ತೆರಿಗೆ ಹಾಕುವಂತ ಕೆಲಸ, ಟ್ಯಾಕ್ಸ್ ಹಾಕುವಂತ ಕೆಲಸ ಮಾಡಿದ್ರು. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಟ್ಯಾಕ್ಸ್ ಹಾಕ್ಸೋಂತ ಕೆಲಸ, ಅವತ್ತು ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರು. ಅವತ್ತು ಬಹಳಷ್ಟು ಡಿಬೇಟ್ ಆಯ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇತ್ತು, ಈ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಅಂತ ವಿಚಾರ ಬಂದಂತ ಟೈಮಲ್ಲಿ ಕೂಡ ಇಲ್ಲ, ಅವರು ಎಲ್ಲರೂ ಕೂಡ ಇಲ್ಲ ಕೇಂದ್ರದಲ್ಲಿ ನೋಡಿಸುವಂತ ಕೆಲಸ ಮಾಡಿದ್ರು. ಅವರು ಬಹುಶಃ ನಾನು ಕೇಳ್ತಾ ಇರೋದು ಇಷ್ಟೇ, ಮುಂದಿನ ಬಜೆಟ್ ಅನ್ನು ಮಾಡುವಂತ ಟೈಮಲ್ಲಿ ಆಗಲಿ, ಇವತ್ತು ಕಳೆದ ಬಜೆಟ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ತೆರಿಗೆ ಮಾಡಿ ಇವತ್ತು ಅವ್ರ ಆತ್ಮಲೋಕನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೇಂದ್ರದ ಬಜೆಟ್ ಬಗ್ಗೆ ಕೂಡ ಮಾತಾಡೋಕ್ಕಿಂತ ಮುಂಚೆ ಅವ್ರ ಆತ್ಮಲೋಕನ ಕೂಡ ಮಾಡ್ಕೊಳ್ಳಿ ಅನ್ನಂತ ನಾನು ಹೇಳ್ಬೇಕಾಗುತ್ತೆ. ಈ ವಿಕಸಿತ ಭಾರತ ವಿಚಾರದಲ್ಲಿ ಇದೊಂದು ಬಹುಶಃ ದೇಶ ಅನ್ನಂಥದ್ದು ವಿಕಸಿತ ಭಾರತ ಕಡೆ ಹೋಗ್ತಾ ಇದೆ.
ಹೋಗುವಂತ ಟೈಮಲ್ಲಿ ಇದೆಲ್ಲ ಕೂಡ ಪೂರಕವಾದಂತಹ ಬಜೆಟ್ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಬಹಳಷ್ಟು ಹೈ ಸ್ಪೀಡ್ ರೈಲುಗಳು, ಈ ಕಾರಿಡಾರ್ಗಳು ಏನ್ ನಡೀತಾ ಇದಾವೆ, ಹೈ ಸ್ಪೀಡ್ ರೈಲಿನ ಕಾರಿಡಾರ್ಗಳು ಏನ್ ನಡೀತಾ ಇದಾವೋ ಆ ಯೋಜನೆ ಇವತ್ತು ರಾಜ್ಯಕ್ಕೆ ಒಂದು ವರದಾನ ಆಗ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಹೈದರಾಬಾದ್ ಬೆಂಗಳೂರು ಮತ್ತು ಚೆನ್ನೈ ಬೆಂಗಳೂರು ಮಾರ್ಗದಲ್ಲಿ ಹೈ ಸ್ಪೀಡ್ ರೈಲುಗಳು ಅಭಿವೃದ್ಧಿಯನ್ನು ಏನು ಈ ಬಜೆಟ್ ಅಲ್ಲಿ ಏನು ಘೋಷಣೆ ಆಗಿದೆ, 7 ಟ್ರೈನ್ಗಳು ಹೈ ಸ್ಪೀಡ್ ರೈಲುಗಳು ಏನು ಘೋಷಣೆ ಆಗಿದಾವೋ ಅದರಲ್ಲಿ ಬಹುಶಃ ನಮ್ಮೆಲ್ಲರೂ ಕೂಡ ಕರ್ನಾಟಕಕ್ಕೆ ಎರಡು ಮಾರ್ಗಗಳು ನಮ್ಗೆ ಬಹಳಷ್ಟು ಅನುಕೂಲ ಆಗ್ತವೆ. ಇವತ್ತು ಬೆಂಗಳೂರು ಚೆನ್ನೂರು ಹೈ ಸ್ಪೀಡ್ ರೈಲು, ಅದೇ ರೀತಿಯಲ್ಲಿ ಕಾರಿಡಾರ್ ರೈಲು, ಮತ್ತು ಅದೇ ರೀತಿಯಲ್ಲೂ ಕೂಡ ಈ ರೈಲು ಏನ್ ಚಲಾಯಿಸುತ್ತಾನೆ, ಈ ಸ್ಪೀಡ್ ಏನು ಹೋಗ್ತಾ ಇದೆನೋ 1 ಗಂಟೆಗೆ 300 ಕಿಲೋಮೀಟರ್ ಇಂದ 350 ಕಿಲೋಮೀಟರ್ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು 7 ರೈಲು ಏನ್ ಕೊಟ್ಟಿದ್ದಾರೆ, ಅದರಲ್ಲಿ ಕರ್ನಾಟಕ ಕೊಟ್ಟಿದ್ದಾರೆ, ತಮಿಳುನಾಡು ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಕೂಡ ಸಾಕಷ್ಟು ಸಂಪರ್ಕವನ್ನು ಕೂಡ ಈ ಯೋಜನೆಯನ್ನು ಕೂಡ ಕೊಡುವಂತ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನನಗೆ ವಿಶೇಷವಾಗಿ ಇವತ್ತು 2 IT ಸಿಟಿಗಳನ್ನು, ಯಾಕಂದ್ರೆ ಹೈದರಾಬಾದ್ ಬಹಳಷ್ಟು IT ಇರುವಂತಹ ಸಿಟಿ, ಜೊತೆಲಿ ನಮ್ಮ ಕರ್ನಾಟಕ ಕೂಡ IT ಅಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಹೆಸರು ಮಾಡಿರುವಂತ ನಮ್ಮ ಕರ್ನಾಟಕ ಕೂಡ ಇವತ್ತು ಇದನ್ನ ಹೈ ಸ್ಪೀಡ್ ರೈಲ್ದಲ್ಲಿ ಬೆಂಗಳೂರು ಹೈದರಾಬಾದ್ ಹೈ ಸ್ಪೀಡ್ ರೈಲ್ ಅನ್ನು ಈಗ ಇವತ್ತೇನು ಘೋಷಣೆ ಮಾಡಿದಾರೋ, ಈ ಘೋಷಣೆ ಮಾಡಿದ ನಂತರ ಈ 2 ನಗರಗಳಿಗೆ ಹೈದರಾಬಾದ್ಗೆ ಮತ್ತು ಬೆಂಗಳೂರಿಗೆ ಕನೆಕ್ಟ್ ಮಾಡುವಂತ ಕೆಲಸ, ಏನು ಸಂಪರ್ಕ ಮಾಡುವಂತ ಕೆಲಸ ಮಾಡಿದಾರೋ, ಈ 2 ಊರುಗಳಿಗೆ ಹೈದರಾಬಾದ್ಗೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಐಟಿಗಳು ಬರುವಂತ ಕೆಲಸ ಆಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಆ ಸಂಪರ್ಕ ಮಾಡೋದ್ರಿಂದ ಅವ್ರಿಗೆ ಉತ್ತೇಜನ ಕೊಡುವಂತ ಕೆಲಸ ಕೂಡ ಮಾಡಿದಾರೆ. ಇವತ್ತು ಬಹಳಷ್ಟು ಸರಿ ಕರ್ನಾಟಕ ಜನರು ಬೊಕ್ಕೆ ಹೊಡ್ಕೊಂತ ಇದ್ರು, ಏನಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿದಂತ ಹಣ ಏನಿದೆ ಅದ್ರ ಪಾಲ್ ಬರ್ತಾ ಇಲ್ಲ ಅಂತೇಳಿ ಬಹಳಷ್ಟು ಬೊಬ್ಬೆ ಹೊಡ್ಕೊಂತಿದ್ರು. ನಾನು 16ನೇ ಹಣಕಾಸಿನ ಬಗ್ಗೆ ಕೂಡ ವಿವರಣೆ ಕೊಡ್ತೀನಿ, 15ನೇ ಹಣಕಾಸಿನ ಬಗ್ಗೆ ಕೂಡ ನಾನು ವಿವರಣೆ. 16ನೇ ಹಣಕಾಸಿನ ಆಯೋಗದ ಪ್ರಕಾರ ಅವ್ರಿಗೆ ಶೇಕಡಾ ಎಷ್ಟು ಬರಬೇಕಾಯ್ತು, 4.13% ಏನು ಬರಬೇಕಾಯ್ತು, ಆ ಪಾಲ್ ಹಂಚಿಕೆ ಆಗುವಂತ ಟೈಮಲ್ಲಿ ಅದನ್ನ ಶಿಫಾರಸು ಮಾಡಿದ್ರು. ಯಾವತ್ತ 16ನೇ ಹಣಕಾಸು ಮೊನ್ನೆ ನಡೆದಂತ 16ನೇ ಹಣಕಾಸಲ್ಲಿ ಶಿಫಾರಸು ಮಾಡಿದ್ರು. ಹಿಂದೆ ಶಿಫಾರಸು ಮಾಡಿದಂತ 15ನೇ ಹಣಕಾಸಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಶೇಕಡಾ 3.64 ಹಂಚಿಕೆ ಮಾಡ್ತೀವಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ರು. ಅದು ಮಾಡಿದಂತ ಪ್ರಕಾರವಾಗಿ ಇವತ್ತು ಅದನ್ನ ಹೊಸದಾಗಿ ಅಂದ್ರೆ ಅದನ್ನ ಹಂಚಿಕೆ ಮಾಡಿದ್ದಾರೆ. ಅದ್ರ ಜೊತೆಲಿ ರಾಜ್ಯಕ್ಕೆ ಇವತ್ತು 2026-27ನೇ ವರ್ಷ ಸಾಲಿನಲ್ಲಿ ನೋಡಿದಂತ ಟೈಮಲ್ಲಿ 63,049 ಕೋಟಿ ಇವತ್ತು ತೆರಿಗೆ ಪಾಲು ಇವತ್ತು ದೊರೆತಿದೆ. 69.049% ಪಾಲು ಇವತ್ತು ಕರ್ನಾಟಕ ಸಿಕ್ಕಿದೆ. ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಯುವಕರಿಗೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಹೊಸತನ ಮತ್ತು ಅವ್ರಿಗೆ ಶಕ್ತಿಯನ್ನು ತುಂಬಬೇಕನ್ನಂತ ಕಾರಣದಿಂದ ಇವತ್ತು ಈ ಬಜೆಟ್ ಅಲ್ಲಿ ಯುವಕರಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಆಗಿದೆ. ರೈತರ ರಕ್ಷಣೆ ಸಲುವಾಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ ಆಗಿದೆ. ಇವತ್ತು ಉದ್ಯಮ ರಂಗದಲ್ಲಿ ಅಂದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಆಗಿದೆ. ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಜನರಿಗೆ ಬೇಕಾದಂತ ಕಾರ್ಮಿಕರಿಗೆ ಮತ್ತು ಅನೇಕ ಬಡವರಿಗೆ ಇವತ್ತು ಪ್ರೋತ್ಸಾಹ ಕೊಡುವಂತ ಇದು ಬಜೆಟ್ ಕೂಡ ಆಗಿದೆ. ಇವತ್ತು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಹಳಷ್ಟು ಬಲಪಡಿಸಬೇಕು ಅನ್ನೋ ಕಾರಣದಿಂದ ಅವರು ಎಲ್ಲಾ ರೀತಿಯಲ್ಲಿ ಸ್ವಂತ ಶಕ್ತಿಯಿಂದ ಮುಂದುವರಿಬೇಕು ಇಂಡಸ್ಟ್ರೀಸ್ ಅನ್ನೋ ಕಾರಣದಿಂದ MSME ಗಳಿಂದ ಉತ್ತೇಜನ ಮಾಡೋ ಸಲುವಾಗಿ ಅವ್ರು ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲತೆಯನ್ನು ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸ ಕೂಡ ಈ ಬಜೆಟ್ ಅಲ್ಲಿ ಆಗಿದೆ. ಹಂಗಾಗಿ ಮಹಿಳೆಯರು ಇವತ್ತು ಸಾಕಷ್ಟು ಕಡೆ ನಾವು ನೋಡ್ತಿರ್ತೀವಿ. ಇವತ್ತು ಸಾಕಷ್ಟು ನಾನು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಟೈಮಲ್ಲಿ ಕೂಡ ಮಹಿಳೆಯರಿಗೆ ವಸತಿ ಶಾಲೆಗಳು, ವಸತಿ ಸ್ಕೂಲ್ಗಳನ್ನ ತೆಗಿತಾ ಇದ್ದಾರೆ. ಈ ಸಾರಿ ನನ್ಗೇನ್ ಸಂತೋಷ ಏನಂದ್ರೆ ಇವತ್ತು ನಾವು ಮಹರ್ಷಿ ವಾಲ್ಮೀಕಿ ವಸತಿ ಶಾಲೆಗಳು ಮಾಡಿದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆಗಳನ್ನು ಮಾಡಿದ್ವಿ, ವಸತಿ ಸ್ಕೂಲ್ಗಳನ್ನು ಮಾಡಿದ್ವಿ. ಈ ಸಾರಿ ನನಗೆ ಸಂತೋಷ ಏನಂದ್ರೆ ಇವತ್ತು ಮಹಿಳೆಯರಿಗೆ ಅವ್ರಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ವಸತಿ ಶಾಲೆ ಮಾಡಬೇಕು ಅನ್ನೋಂತ ಕಾರಣದಿಂದ ಕೇಂದ್ರ ಸರ್ಕಾರ ಈ ಪ್ರಥಮ ಅವರಿಗೆ ಮುಂದಾಗಿದೆ. ನಾವು ಓನ್ಲಿ ಫಾರ್ ಗರ್ಲ್ಸ್ ಓನ್ಲಿ ಮಹಿಳೆಯರಿಗೆ ಮಾತ್ರ ಸರ್. ಹಂಗಾಗಿ ಕೇಂದ್ರ ಸರ್ಕಾರ ಮುಂದಾಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವ್ರು ಬಹಳಷ್ಟು ದೊಡ್ಡ ಲಾಭ ಆಗ್ಬೋದು, ಮಕ್ಕಳಿಗೆ ಎಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡ್ಕೋಬಹುದು ಅಂತ ಹೇಳಿ ತಿಳ್ಕೊಂಡಿದ್ವಿ. ಅದೇ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಶ್ರೀಗಂಧ, ತೆಂಗಿನಗಳು ಇವೆಲ್ಲ ಕೂಡ ಉತ್ತೇಜನ ಕೊಡುವಂತ ಕೆಲಸ ಮಾಡಿದ್ರು. ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಒತ್ತು ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ಕಡಲು ತೀರಗಳಲ್ಲಿ ಒಡಿಶಾ ಮತ್ತು ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಕೇರಳ ಭಾಗದಲ್ಲಿ ಇವತ್ತು ಸಾಕಷ್ಟು ಈ ಏನಂತೀವಿ ನಾವು ಟಾಟಾಯ್ಸ್ ಅಂತೀವಲ್ಲ, ಮೊಟ್ಟೆಗಳಿಡಂತ ಪ್ರದೇಶದಲ್ಲಿ ಆಮೆಗಳು ಮೊಟ್ಟೆ ಇಡಂತ ಪ್ರದೇಶದಲ್ಲಿ ಕೂಡ ಈ ಒಡಿಶಾ, ಕರ್ನಾಟಕ, ಕೇರಳ ಭಾಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋಂತ ಕಾರಣದಿಂದ ಪ್ರವಾಸೋದ್ಯಮಿಗಳು ಒತ್ತುಕೊಂಡಂತ ಕೆಲಸ ಮಾಡಿದ್ರೆ. ಇವತ್ತು ಶ್ರೀಗಂಧ ಮರಗಳು ಕೂಡ ಜೀವನ ಕೊಡುವಂತ ಕೆಲಸ ಮಾಡಿದ್ದಾರೆ. ಅನೇಕ ವಿಷಯಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕೂಡ ಬಜೆಟ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕೂಡ ಇವತ್ತು ಕರಾವಳಿ ಪ್ರದೇಶಕ್ಕೂ ಕೂಡ
ಸಾಕಷ್ಟು ಆ ಭಾಗದಲ್ಲಿ ಬೆಳೆಯುತ್ತಾ ಇರುವಂತ ಎಲ್ಲ ರೈತರು ಕೂಡ ಒಂದು ಅನುಕೂಲತೆ ಮಾಡಿಕೊಡುವಂತ ಕೆಲಸ ಮಾಡಿದೆ. ಸಿಟಿ ಎಕನಾಮಿಕ್ ಝೋನ್ಗಳಲ್ಲಿ ಇವತ್ತು ನಾವು ಏನು ಮಹಾನಗರ ಪಾಲಿಕೆ ಎಲ್ಲ ಪಾಲಿಕೆಗಿನ ಏನು ಸಿಟಿ ಮುನ್ಸಿಪಾಲಿಟೀಸ್ ಇರ್ತಾವ ನೋಡಿ, ಆ ಸಿಟಿ ಮುನ್ಸಿಪಾಲಿಟಿಯನ್ನು ಅವ್ರು ಆಯ್ಕೆ ಯಾವ ಬೇಸಿಸ್ ಮೇಲೆ ಆಯ್ಕೆ ಮಾಡ್ಕೊಂತಾರ ಗೊತ್ತಿಲ್ಲ. ಅದು ಸುಮಾರು 5,000 ಕೋಟಿ ರೂಪಾಯಿ ಕೊಡುವಂತ ಕೆಲಸ. ಅಂದ್ರೆ ನಾವೆಲ್ಲರೂ ಕೂಡ ಟೈಪ್ 2 ಟೈಪ್ 3 ಸಿಟೀಸ್ ಅಂತೀವಿ ನೋಡಿ. ಆ ಟೈಪ್ 2 ಟೈಪ್ 3 ಸಿಟೀಸ್ ಅಂದ್ರೆ ನಗರಸಭೆ ಅಂತ ಹೇಳಿ ತಿಳ್ಕೊಂಡು ನಗರಸಭೆ ಲಿಮಿಟ್ಸ್ ಇದೆ. ಅದಕ್ಕೆ 5,000 ಕೋಟಿ ಘೋಷಣೆ ಮಾಡುವಂತ ಕೆಲಸ ಮಾಡಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಎಂಎಸ್ಎಂಇ ಗ್ರೋತ್ ಫಂಡ್ಸ್ ವಿಚಾರದಲ್ಲಿ ಕೂಡ ಸುಮಾರು 10,000 ಕೋಟಿ ನಿಧಿ ಮೀಸಲುಗಳು ಇಟ್ಟಿದ್ದಾರೆ. ಅದು ಕರ್ನಾಟಕದಲ್ಲಿ ಕೂಡ ಸಣ್ಣ ಮತ್ತು ಮಾಧ್ಯಮದ ಉದ್ಯಮಗಳಿಗೆ ಬಹಳಷ್ಟು ಅನುಕೂಲ ಆಗಬೇಕಾಗಿದೆ. ಹಂಗಾಗಿ ಸಾಕಷ್ಟು ಮಹಿಳೆಯರಿಗೆ ಸಬಲೀಕರಣ ಸಲುವಾಗಿ ಇವತ್ತು ಸ್ಮಾರ್ಟ್ ಯೋಜನೆಯನ್ನು ತಂದು ಈ ಮಹಿಳಾ ಸಬಲೀಕರಣ ವಿಚಾರದಲ್ಲಿ ಸ್ಮಾರ್ಟ್ ಯೋಜನೆಯನ್ನು ತಂದು ಪ್ರತಿ ಜಿಲ್ಲೆ ಕೂಡ ಮಹಿಳೆಯರಿಗೆ ವಸತಿ ಸೌಲಭ್ಯವನ್ನು ಕೂಡ ಮಾಡ್ಕೊಡುವಂತ ಕೆಲಸ ಮಾಡಿದ್ರೆ. ಹಂಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ನೋಡಿದಂತ ಟೈಮಲ್ಲಿ ಒಳ್ಳೆ ಬಜೆಟ್ ಅನ್ನು ಕೂಡ ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಹಂಗಾಗಿ ನಾನು ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರಿಗೆ, ಹಣಕಾಸು ಮಂತ್ರಿಗಳಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋದ್ರ ಜೊತೆಲಿ ಇವತ್ತು ITBP ರಂಗದಲ್ಲಿ ಎಲ್ಲಾ ರೀತಿಯಲ್ಲೂ ಸಾಕಷ್ಟು ಒಳ್ಳೆ ಬಜೆಟ್ ಅನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ಬಹಳಷ್ಟು ನಾಯಕರು, ಯಾಕಂದ್ರೆ ಒಂದು ಕಡೆ ಈ ಬಜೆಟ್ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಟಿಪ್ಪಣಿಗಳನ್ನು ಮಾಡ್ತಿದ್ರು. ಇವತ್ತು ನೋಡಿದಂತ ಟೈಮಲ್ಲಿ ಇವತ್ತು ನಾನು ಅನೇಕ ಬಜೆಟ್ಗಳು ನೋಡಿದಂತ ಟೈಮಲ್ಲಿ ಕೂಡ ಎಲ್ಲ ಬಂದಿದೆ. ಕರ್ನಾಟಕಕ್ಕೆ ಏನಾಗಿದೆ? ಈ ಕರ್ನಾಟಕಕ್ಕೆ ಏನಿಲ್ಲ. ನೀವು ಹೊಗಳ್ತಿರ್ಬೋದು, ನೀವು ಪಾರ್ಟಿ ಲೀಡರ್ ಆಗಿ ನೀವು ಪ್ರಶಂಸೆ ವ್ಯಕ್ತಪಡಿಸ್ಬೋದು. ಯಾಕಂದ್ರೆ ಕರ್ನಾಟಕಕ್ಕೆ ಏನ್ ಬಂದಿದೆ? ಹಂಪಿನಲ್ಲಿ ಮೀಟಿಂಗ್ ಮಾಡಲಿ ಪೂರ್ವಭಾವಿ ಸಭೆ ಎಲ್ಲ ಆಫೀಸರ್ನೆಲ್ಲ ಕರ್ಕೊಂಡು ನಿರ್ಮಲಾ ಸೀತಾರಾಮನ್ ಮಾಡಲು ಹಂಪಿಗೂ ಏನ್ ಕೊಡ್ತಾರೆ? ಇವಾಗ ನಂದೇನಂತ ಹೇಳಿದ್ರೆ ಒಟ್ಟು ಹಂಪಿಗೆ, ಯಾಕಂದ್ರೆ ಇವಾಗ ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯ ಮಗ ಯತೀಂದ್ರ ಅವ್ರು ಇದ್ದಂತೆ. ಆಲ್ರೆಡಿ ನಾನು ಹೇಳ್ತಾ ಇಲ್ಲ ಈ ಮಾತು, ಸ್ವತಃ ಅವ್ರ ಪಕ್ಷದ ಉಪಮುಖ್ಯಮಂತ್ರಿಗಳು, ಭವಿಷ್ಯದ ಮುಖ್ಯಮಂತ್ರಿಗಳು ಅವರೇ ಅವ್ರ ಬಾಯಲ್ಲಿ ಹೇಳಿಕೆ ಹೇಳಿರೋಂಥದ್ದು. ನಮ್ಮ ಹೈಕಮಾಂಡ್ ಯತೀಂದ್ರ ಅವರೇ ಅಂತ ಹೇಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂಗಾಗಿ ಒಂದು ಕಡೆ ಅವರು DK ಶಿವಕುಮಾರ್ ಹಿಂಬಾಲಕರು ಏನ್ ಹೇಳ್ತಾ ಇದಾರ, ಇಲ್ಲಿ ಆಲ್ರೆಡಿ ಇವತ್ತು ಈ ಬಜೆಟ್ ಅನ್ನು ಕಂಪ್ಲೀಟ್ ಆದ್ರೆ ಮೋಸ್ಟ್ಲಿ ದೇವರಾಜ್ ಅರಸರ ದಾಖಲೆಯನ್ನು ಮುರಿದಂತ ಆಗ್ತದಂತೆ. ಹಂಗಾಗಿ ಅವರು ಯಾರು ರಾಮನಗರದ MLA ಅವರೆಲ್ಲರೂ ಆಲ್ರೆಡಿ ಇಕ್ಬಾಲ್ ಹುಸೇನ್ ಅವರೆಲ್ಲ ಕೂಡ ಆಲ್ರೆಡಿ ಒಂದು ಡೇಟ್ ಕೊಟ್ಟಿದ್ವಿ, ಈ ಡೇಟ್ ಕೊಟ್ಟಿದ್ವಿ, ಇನ್ನು ಈ ಡೇಟ್ ಅಂತ 100% ತಪ್ಪಲ್ಲ ಅನ್ನಂತ ಮಾತು ಹೇಳ್ತಿದ್ರೆ. ಹಂಗಾಗಿ ಏನ್ ಬೇಕಾದ್ರೆ ಮಾಡ್ತೀವಿ. ಒಟ್ಟು ನಾವಂತ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಅವರು ಹೈಕಮಾಂಡ್ ಅವರೇ ಯತೀಂದ್ರ ಆಗಿರೋ ಕಾರಣ, ಇವತ್ತು ಅವರೇ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿರೋ ಕಾರಣ, ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಾರೆ DK ಶಿವಕುಮಾರ್ ಅವರೇ ಅವರು ಕೂಡ ಒಪ್ಪಿರೋ ಕಾರಣ ಮುಂದಿನ ದಿನಗಳಲ್ಲಿ ನನಗೆ ಬಹುಶಃ ಗೊತ್ತಿರೋಂಥ ಪ್ರಕಾರ ಏನ್ ಬೇಕಾದ್ರೆ ಕೂಡ ಅದು ಆಗ್ಬೋದು. ಏನ್ ಬೇಕಾದ್ರೆ ಖಂಡಿತವಾಗಿ ಅಲ್ಲ ಏನಾಗುತ್ತೆ ಅನ್ನೋಂಥ ವಿಚಾರ ಸಮಯಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕಾಯ್ಬೇಕಾಗ್ತಿದೆ. ಬಹುಶಃ ಅದು ಏನೋ ಒಂದು ಏನಾದ್ರೂ ಆಗ್ಬೋದು, ಏನನ ಒಂದು ಹಾಗೆ ಆಗುತ್ತೆ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಅಂದ್ರೆ ಸರ್ಕಾರಕ್ಕೆ ಆಯುಷ್ಯ ಅನ್ನೋದಕ್ಕಿಂತ ಬಹುಶಃ ಎಲ್ಲ ಕ್ರೆಡಿಬಿಲಿಟಿಗಳನ್ನು ಕಳ್ಕೊಂಡಿದೆ, ಜನರ ವಿಶ್ವಾಸನೂ ಕೂಡ ಕಳ್ಕೊಂಡಿದೆ. ಹಂಗಾಗಿ ಅವರಲ್ಲಿ ಗೊಂದಲಗಳು ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ, ಕರಪ್ಷನ್, ಅದು ಇದು ಏನ್ ಅತ್ಯಾಚಾರಗಳು ಈ ರಾಜ್ಯದಲ್ಲಿ ಸುಮ್ಮನೆ ಲೂಟಿ ಮಾಡ್ತಾ ಇದಾರೆ. ಏನಂತ ಹೇಳಿದ್ರೆ ಹೈಕಮಾಂಡ್ ಅನ್ನೋದು ಹೆಸರನ್ನು ಹೇಳ್ಕೊಂಡು ರಾಜ್ಯದಲ್ಲಿ ಕೆಲವು ಮಂದಿ ನಾಯಕರು ಎಲ್ಲರೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಗರದಲ್ಲಿ ಇದ್ದಂಥವ್ರು, ಬಹಳಷ್ಟು ಕಡೆ ಇದ್ದಂಥವ್ರು, ಅವರು ಏನ್ 136 ಮಂದಿ ಸಂಖ್ಯೆಗಿದ್ದಂಥ ಎಲ್ಲಾ ಶಾಸಕರು ಎಲ್ಲರೂ ಕೂಡ ಏನಪ್ಪ ಮುಂದಕ್ಕೆ ಸರ್ಕಾರ ಅಂತ ಬರಕ್ಕಂತ ನಮ್ಗೆ ಅವಕಾಶಗಳು ಕಾಣ್ತಾ ಇಲ್ಲ. ನಾವು ರೊಕ್ಕ ಮಾಡ್ಬೇಕಂತ ಹೇಳಿ ಕುಂತಾರ. ನನ್ಗೆ ಗೊತ್ತಿರೋ ಪ್ರಕಾರ ಈ ಸರ್ಕಾರದ ಆಯುಷ್ಯ ಬಹಳ ಕಡಿಮೆ.